ನಮಸ್ಕಾರ ವೀಕ್ಷಕರೇ, ವೀಕ್ಷಣ ರಂಗೋಲಿಗೆ ಸ್ವಾಗತ. ಇವತ್ತಿನ ರಂಗೋಲಿ ವಿಶೇಷ ಗೋಪದ್ಮ ಒಳಗಡೆ ಪದ್ಮ ಅಲಂಕಾರ ಹಾಕಿ ತೋರಿಸ್ತೀನಿ. ಜೊತೆಗೆ ಅಧಿಕ ಮಾಸ ರಂಗೋಲಿ ಎಲ್ಲರೂ ಮತ್ತೊಂದು ಸಲ ಹಾಕಿ ತೋರಿಸ್ರಿ ಅಂಥೇಳಿ ಕೇಳ್ತಾ ಇರಲ್ಲ. ಅಧಿಕ ಮಾಸ ರಂಗೋಲಿ ಕೂಡ ಮತ್ತೊಂದು ಸಲ ಹಾಕಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಶ್ರೀಕಾರ ಗಣೇಶ ಹಾಕಿ, ಶಂಖಚಕ್ರ ಹಾಕಿ, ಹನುಮ, ಗರುಡ, ಸೂರ್ಯ, ಚಂದ್ರ ಇವೆಲ್ಲ ಹಾಕಿ ಅಲಂಕಾರ ಹಾಕೀನಿ. ಹನುಮ ರಂಗೋಲಿ ಇಷ್ಟೇ ಹಾಕ್ರಿ, ಈಸಿಯಾಗಿ ಬರಿಬೋದು. ವಿಡಿಯೋದಾಗ ತೋರಿಸಿದಂಗೆ ಹಾಕಿದರೆ ನಿಮ್ಗೆ ಹನುಮ ರಂಗೋಲಿ ಈಸಿಯಾಗಿ ಬರಿಬೋದು. ಚಾನಲ್ದಾಗ ಭಾಳನೇ ರಂಗೋಲಿಗಳು, ಹನುಮ ರಂಗೋಲಿಗಳು ಭಾಳನೇ ಅವ. ಆಗಲಿ ಅಧಿಕ ಮಾಸಕ್ಕೆ ಚಾತುರ್ಮಾಸ ರಂಗೋಲಿ ಹಾಕಿದಾಗ ಈ ರಂಗೋಲಿ ಹಾಕಿದರೆ ಈಸಿಯಾಗಿ ಟೈಮ್ ಕೂಡ ಸೇವ್ ಆಗ್ತದೆ. ರಂಗೋಲಿ ಈಸಿಯಾಗಿ ಬರಿಬೋದು. ಮತ್ತು ಪ್ರತಿಯೊಂದು ರಂಗೋಲಿ ಸಣ್ಣದಾಗಿ ಹಾಕ್ತೀವಲ್ಲ, ಇಷ್ಟೇ ನೀಟಾಗಿ ಮಟ್ಟಸ ನೀಟಾಗಿ ಹನುಮನ್ ದೇವರು ಸಣ್ಣದು ಚಲೋ ಕಾಣಿಸ್ತದೆ ರಂಗೋಲಿ. ಗರುಡನ್ನ, ಹನುಮನ್ನ ಇಷ್ಟೇ ಹಾಕ್ರಿ, ರಂಗೋಲಿ ಕೂಡ ನೋಡಲಿಕ್ಕೆ ಚಲೋ ಕಾಣಿಸ್ತದೆ. ಶ್ರೀಕಾರದಿಂದ ಗಣೇಶನ ಆಲ್ರೆಡಿ ನಾನು ಪಿನ್ನಲಿಂತ ಹಾಕಿ ತೋರಿಸ್ತೀನಿ ದೊಡ್ಡದಾಗಿ. ಒಂದು ವೇಳೆ ಇಲ್ಲಿ ನಿಮ್ಗೆ ಹಾಕಲಿಕ್ಕೆ ಕಷ್ಟ ಅನಿಸಿದರೆ, ಈ ರಂಗೋಲಿನ ನೋಡಲಿಕ್ಕೆ ಹಾಕಲಿಕ್ಕೆ ಕಷ್ಟ ಅನಿಸಿದರೆ, ಶಾರ್ಟ್ಸ್ದಾಗ ಗಣೇಶನ ಆಲ್ರೆಡಿ ನಾನು ಹಾಕಿ ತೋರಿಸ್ತೀನಿ. ಒಂದು ಸಲ ವಿಡಿಯೋನ ಡಿಸ್ಕ್ರಿಪ್ಷನ್ದಾಗ ಶೇರ್ ಮಾಡ್ತೀನಿ. ನಿಮ್ಗೆ ಇಷ್ಟ ಅನಿಸಿದರೆ ರಂಗೋಲಿನ ಫಾಲೋ ಆಗಿರಿ. ಈಗ ಅಧಿಕ ಮಾಸ ರಂಗೋಲಿ ಅಷ್ಟವಸುಗಳು ಇವೆಲ್ಲ ಆಲ್ರೆಡಿ ನಾನು ತೋರಿಸಿಕೊಟ್ಟಿನಲ್ಲ, ಪ್ರತಿಯೊಂದು ಚಾನಲ್ದಾಗ ತೋರಿಸಿಕೊಡ್ತಾನೆ ಹಾರಲ್ಲ. ನಾನು ಕೂಡ ಇದೇ ಪ್ರಕಾರ ಅಧಿಕ ಮಾಸ ರಂಗೋಲಿನೇ ಈಗ ಹಾಕಿ ತೋರಿಸ್ತಾ ಇದ್ದೀನಿ. ಅಧಿಕ ಮಾಸ ರಂಗೋಲಿಗೆ ಪ್ರಾಕ್ಟೀಸ್ ಏನಿಲ್ಲ, ಆಲ್ರೆಡಿ ಎಲ್ಲರಿಗೆ ಈ ರಂಗೋಲಿ ಬರ್ತದಲ್ಲ, ಅದೇ ರಂಗೋಲಿ. ಸ್ವಲ್ಪ ಅಲಂಕಾರಗಳು ಮಾತ್ರ ಬೇರೆ ಹಾಕಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರಲ್ಲ, 8 ವಸುಗಳು, 11 ರುದ್ರದೇವರು, 12 ಆದಿತ್ಯ ದೇವರು, 2 ಪ್ರಜಾಪತಿ ದೇವರು. ವಶತ್ಕರ ಅಂಥೇಳಿ ಸಬ್ಸ್ಕ್ರೈಬರ್ ಒಬ್ಬರು ಮೆಸೇಜ್ ಮಾಡ್ಯಾರ. ಒಂದು ಪ್ರಜಾಪತಿ ದೇವರು, ಇನ್ನೊಂದು ವಶತ್ಕರ ದೇವರು ಅಂಥೇಳಿ. ಇವೆಲ್ಲ 33 ದೇವತಾ ರೂಪಗಳು. ತಪ್ಪಲಾರದೆ ಅಧಿಕ ಮಾಸದಲ್ಲಿ ಇವು ಹಾಕಲೇಬೇಕು. ಇದ್ರ ಜೊತೆಗೆ ರಂಗೋಲಿ ಗೋಪದ್ಮ ಅಲಂಕಾರ ರಂಗೋಲಿ, ಗೋಪದ್ಮ ವ್ರತ ಹಿಡಿದರೆ ಮಾತ್ರ ತಪ್ಪಲಾರದೆ ಗೋವಿನ ಅಲಂಕಾರ ಹಾಕಿ ಹೊಟ್ಟೆ ಒಳಗಡೆ, ಇಲ್ಲಾಂದರೆ ಬಗ್ಲಾಗ ಕೂಡ 33 ಪದ್ಮ ಬರೆದು ಅಲಂಕಾರ ಹಾಕ್ಬೋದು. ಇಲ್ಲಾಂದರೆ ಹೊಟ್ಟೆ ಒಳಗಡೆ ಕೂಡ 33 ಪದ್ಮ ಇಳಿಸ್ಬೋದು. ರಂಗೋಲಿ ಮೇನ್ ಅಲಂಕಾರಕ್ಕೋಸ್ಕರನೇ ಹಾಕ್ತಾ ಇವಲ್ಲ, ಆದರೆ ಗೋಪದ್ಮ ಒಳಗಡೆ ಕೂಡ ರಂಗೋಲಿ ಅಲಂಕಾರ ಹಾಕಿ ತೋರಿಸ್ತಾ ಇದ್ದೀನಿ. ಇಷ್ಟ ಅನಿಸಿದರೆ ಮಾತ್ರ ಚಾನಲ್ನ ಫಾಲೋ ಆಗಿರಿ, ರಂಗೋಲಿನ ಫಾಲೋ ಆಗಿರಿ. ಈಸಿ ರಂಗೋಲಿಗಳು ಗೋಪದ್ಮ ಬರೆದು ಒಳಗಡೆ ಬೇರೆ ಬೇರೆ ಪದ್ಮಗಳು ಬರೆದು ಅಲಂಕಾರ ಹಾಕೀನಿ. ಒಂದು ವೇಳೆ ಇಷ್ಟ ಅನಿಸಿದರೆ ರಂಗೋಲಿನ ನೀವೆಲ್ಲರೂ ಫಾಲೋ ಆಗಿರಿ. ಅಧಿಕ ಮಾಸ ಎಲ್ಲ ಅಭಿಮಾನಿ ದೇವತಾ ರೂಪ ತಪ್ಪಲಾರದೆ 33 ದೇವತಾ ರೂಪಗಳು ಇವೆಲ್ಲ ಬಿಡಿಸಬೇಕಲ್ಲ. ಇದ್ರ ಜೊತೆಗೆ ಈ ರಂಗೋಲಿನ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ಗೋವಿನ ರಂಗೋಲಿ ಕೂಡ ವಿಶೇಷ ಅಲಂಕಾರ ಹಾಕಿ ತೋರಿಸ್ತೀನಿ. ಗೋವಿನ ಒಳಗಡೆ 33 ಪದ್ಮ ಒಳಗಡೆ ಮತ್ತು ಅಲಂಕಾರ ಕೂಡ ಈಗ ಹಾಕಿ ತೋರಿಸ್ತಾ ಇದ್ದೀನಿ. ಅಧಿಕ ಮಾಸ ಎಲ್ಲ ಇದೊಂದೇ ರಂಗೋಲಿ ಅಲ್ಲ, ಪ್ರತಿನಿತ್ಯ ನಾವು ಹಾಕುವ ರಂಗೋಲಿಗಳು ಎಲ್ಲ ಕೂಡ ಬಿಡಿಸ್ಬೋದು. ಈಗ ಸೂರ್ಯ, ಚಂದ್ರ, ಹನುಮ, ಗರುಡ ಇವೆಲ್ಲ ಹಾಕಿವಲ್ಲ, ಜೊತೆಗೆ 24 ಕೇಶವನಾಮ ಪದ್ಮ ಮತ್ತು ದಿನಾಗೂ ನಾವು ಹಾಕುವ ರಂಗೋಲಿಗಳು ಎಲ್ಲ ನಿತ್ಯ ಬಿಡಿಸುವ ರಂಗೋಲಿಗಳೆಲ್ಲ ಬರಿಬೋದು. ಅಂದರೆ ಶುಕ್ರವಾರ ದಿವಸ ನಾವು ವಿಶೇಷ ರಂಗೋಲಿ ಎಲ್ಲ ಹಾಕ್ತೀವಲ್ಲ, ಲಕ್ಷ್ಮೀ ಹೃದಯ ರಂಗೋಲಿ, ಸೌಭಾಗ್ಯ ರಂಗೋಲಿ ಇವೆಲ್ಲ ಕೂಡ ಬಿಡಿಸ್ಕೋಬೋದು. ಜಾಗ ಇದ್ದರೆ ಮಾತ್ರ ಎಲ್ಲ ರಂಗೋಲಿಗಳು ಹಾಕಿ ಅಲಂಕಾರ ಹಾಕಬೋದು. ಒಂದು ವೇಳೆ ಒಂದೇ ಮನೆ ಇದ್ದು ರಂಗೋಲಿ ಹಾಕಲಿಕ್ಕೆ ಜಾಗ ಇಲ್ಲ ಅಂತ ಅನಿಸಿದರೆ ಅಧಿಕ ಮಾಸ ರಂಗೋಲಿ ಮಾತ್ರ ಬಿಡಿಸಿ. ಗೋವಿನ ರಂಗೋಲಿ ಮಾತ್ರ ತಪ್ಪಲಾರದೆ ಹಾಕಿ 33 ಗೋಪದ್ಮ, 24 ಕೇಶವನಾಮ ಮಾತ್ರ ಇವೆಲ್ಲ ರಂಗೋಲಿಗಳು ಖಂಡಿತವಾಗಿ ಹಾಕಬೇಕು. ಚಾನಲ್ದಾಗ ಹಿಂದಿನ ವೀಡಿಯೋಗಳು
ಇನ್ನಲ್ಲೇ ಭಾಳನೇ ವೀಡಿಯೋಗಳು ಹಾಕೀನಿ. ಅವೆಲ್ಲ ವೀಡಿಯೋಗಳನ್ನ ಒಂದು ಸಲ ಚೆಕ್ ಮಾಡಿರಿ. ನಿಮ್ಗೆ ಇಷ್ಟ ಆದ ರಂಗೋಲಿಗಳು ಎಲ್ಲ ಬಿಡಿಸ್ಬೋದು. ಈಗ ಗೋಪದ್ಮ ಒಳಗಡೆ ಈ ರೀತಿಯಲ್ಲಿ ಪ್ರತಿಯೊಂದು ಪದ್ಮ ರಂಗೋಲಿನ ಅಲಂಕರಿಸೀನಿ. ಪದ್ಮಕ್ಕೂ ಕೂಡ ಪದ್ಮ ರಂಗೋಲಿ ಕೂಡ ಹೆಸರುಗಳು ಭಾಳನೇ ಅವ. ನಿಮ್ಗೆ ಒಂದು ವೇಳೆ ಹೆಸರು ತಿಳಿದ್ರೆ ಮಾತ್ರ ಕಾಮೆಂಟ್ ಬಾಕ್ಸ್ದಾಗ ಕಾಮೆಂಟ್ ಹಾಕಿರಿ. ಗೋಪದ್ಮ ಒಳಗಡೆ ಪದ್ಮನ ಮತ್ತೆ ಸಪ್ರೇಟಾಗಿ ವಿಡಿಯೋ ಹಾಕಿ ತೋರಿಸ್ತೀನಿ. 33 ಒಂದೊಂದು ಪದ್ಮ ಹಾಕಿ ತೋರಿಸ್ತೀನಿ. ಹೀಗೆ ನೀವೆಲ್ಲರೂ ಕೇಳ್ತಾ ಇರಲ್ಲ ಇದ್ರ ಜೊತೆಗೆ ಏನೇನು ರಂಗೋಲಿ ಹಾಕಬೇಕು ಅನ್ನೋದಕ್ಕೆ ಇಷ್ಟು ಮಾತ್ರನೇ ತೋರಿಸೀನಿ. ಮತ್ತೊಂದು ವಿಡಿಯೋದಾಗ ಪ್ರತಿಯೊಂದು ಪದ್ಮ 33 ಪದ್ಮಗಳು ಒಂದೊಂದು ಪದ್ಮ ಹಾಕಿ ತೋರಿಸಿಕೊಡ್ತೀನಿ. ಈಸಿ ರಂಗೋಲಿ ಇದು ಕೂಡ. ಪ್ರತಿಯೊಂದು ರಂಗೋಲಿನ ಸರಳ ವಿಧಾನದಲ್ಲೇ ತೋರಿಸಿಕೊಡ್ತಾಯಿದ್ದೀನಿ. ಎಲ್ಲರೂ ಮೆಸೇಜ್ ಮಾಡ್ತಾ ಇರಲ್ಲ, ಭಾಳ ಸಂತೋಷ. ನೀವೆಲ್ಲರೂ ನಾನು ಹಾಕಿ ತೋರಿಸೋ ರಂಗೋಲಿಗಳೆಲ್ಲ ಇಷ್ಟಪಡ್ತಾಯಿರಿ. ಇಷ್ಟಪಟ್ಟು ವಿಡಿಯೋನ ಕೂಡ ಲೈಕ್ ಮಾಡಿರಿ. ಲೈಕ್ ಮಾಡಿದರೆ ಇನ್ನೂ 4 ಜನಕ್ಕೆ ಹೋಗ್ತಾವಲ್ಲ, ನಮ್ಮ ರಂಗೋಲಿ ಎಲ್ಲರಿಗೆ ಸೇರಬೇಕಂತೇಳಿ ತೋರಿಸಿಕೊಡ್ತಾಯಿದ್ದೀನಿ. ಅವ್ರಿಗೆ ಕೂಡ ಉಪಯೋಗ ಆಗ್ತದಲ್ಲ. ನೋಡ್ತಾ ಇರಲ್ಲ 4-5 ಪದ್ಮ ರೂಪದಲ್ಲಿ ಗೋಪದ್ಮನ ಹಾಕಿ ತೋರಿಸೀನಿ. ಮತ್ತೊಂದು ವಿಡಿಯೋದಾಗ ಎಲ್ಲ ಪದ್ಮಗಳನ್ನ ಬಿಡಿಸಿ ತೋರಿಸ್ತೀನಿ. ಮತ್ತೊಂದು ವಿಡಿಯೋದಾಗ ಅಧಿಕ ಮಾಸದಲ್ಲಿ ಒಂದೇ ಒಂದು ಪೂಜೆ ಹೇಳಿಕೊಡ್ತೀನಿ. ನಾನು ಅದು ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಅದನ್ನು ಹೇಳಿಕೊಡ್ತೀನಿ. ಸಿಂಪಲ್ಲಾಗಿ ಪ್ರತಿಯೊಬ್ಬರು ಮಾಡ್ಬೋದು, ಈಸಿ ಅದ. ಅದಕ್ಕೋಸ್ಕರ ಗೆಜ್ಜೆ ವಸ್ತ್ರ ಮತ್ತು ದೀಪ ಇವೆಲ್ಲ ವಿಶೇಷ ಪೂಜೆ ಹೇಳಿಕೊಡ್ತೀನಿ. ಇನ್ನೊಂದು ವಿಡಿಯೋದಾಗ ಅದೆಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ರಂಗೋಲಿ ಇಷ್ಟ ಆದರೆ ಮಾತ್ರ ವಿಡಿಯೋನ ಲೈಕ್ ಮಾಡಿರಿ. ನೋಡ್ತಾ ಇರಲ್ಲ ಪಾರಿಜಾತ ಹೂವಿನಿಂದ ಕೂಡ ನಾವು ಗೋಪದ್ಮನ ಬಿಡಿಸ್ಬೋದು. ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದ ಅಂಥೇಳಿ ಅಂದ್ಕೊತಾಯಿದ್ದೀನಿ. ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಚಾನಲ್ನ ಫಾಲೋ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಇಂದಿರೆ ನಿನ್ನ ಪೂಜೆ ಚೆಂದಾಗಿ ಮಾಡುವೆ ನಾನು. ಜರದ ಪೀತಾಂಬರ ಕರದೋಳು ಧರಿಸಿರುವೇನೆ. ಜರದ ಪೀತಾಂಬರ ಕರದೋಳು ಧರಿಸಿರುವೇನೆ. ಎರಕೋ ಹರಿಯ ಕೂಡ ಸರಸಿ ಜದ